ಕೆಲವೊಂದು ಕಡೆ RTO ಅಧಿಕಾರಿಗಳ ವರ್ತನೆ ಅತಿರೇಕಕ್ಕೆ ತಿರುಗಿಬಿಡುತ್ತೆ. ದೇವನಹಳ್ಳಿ ನೆಲಮಂಗಲದಲ್ಲೂ ಕೂಡ RTO ಅಧಿಕಾರಿಗಳು ಅತಿರೇಕವಾಗಿ ವರ್ತನೆ ಮಾಡಿದ್ದಾರೆ. ತನ್ನ ವ್ಯಾಪ್ತಿಯಲ್ಲೇ ಇಲ್ಲ ಇದು, ಆದರೂ ಕೂಡ ಅಲ್ಲೂ ಬಂದು ಅಂದರೆ ತನ್ನ ವ್ಯಾಪ್ತಿಯಲ್ಲೇ ಇಲ್ಲದೇ ಇರುವಂತಹ ಒಂದು ಕ್ಷೇತ್ರದಲ್ಲಿ ಬಂದು ಲಾರಿಗಳನ್ನು ತಪಾಸಣೆ ಮಾಡಿದ್ದಾರೆ. ಲಾರಿಗಳನ್ನು ಅಡ್ಡಗಟ್ಟುವ ಭರದಲ್ಲಿ ಒಂದು ಭೀಕರ ಅಪಘಾತವೇ ನಡೆದೋಯ್ತು. ನಾವು ಅನೇಕ ಸಂದರ್ಭದಲ್ಲಿ ಈ ರೀತಿ ಘಟನಾವಳಿಗಳನ್ನು ನೋಡಿದ್ದೀವಿ. ಬರೋದು ಅತಿರೇಕದಿಂದ ವರ್ತನೆ ಮಾಡೋದು, ಇದರಿಂದ ಅನೇಕರು ಅಪಘಾತಕ್ಕೆ ಒಳಗಾಗಿರುವ ಘಟನೆಗಳು ಸಂಭವಿಸಿದವೆ. ಲಾರಿ ಅಡ್ಡಗಟ್ಟುವ ಭರದಲ್ಲಿ ಒಂದು ಭೀಕರ ಅಪಘಾತ ನಡೆದು ಹೋಗಿದೆ. ಅದು ಕೂಡ ತನ್ನ ಲಿಮಿಟ್ಸ್ ಅಲ್ಲಿ ಬರೋದಿಲ್ಲ. ಆ ಜಾಗದಲ್ಲಿ ಅಧಿಕಾರಿಗಳು ಬಂದಿರುವಂಥದ್ದು ತಮ್ಮ ಲಿಮಿಟ್ಸ್ನಲ್ಲಿ ಏನೇನೆಲ್ಲ ನಡೀತಾ ಇದೆ ಅಲ್ಲೆಲ್ಲವೂ ಕೂಡ ಇವರು ಕಾಂಪ್ರಮೈಸ್ ಆಗಿರ್ತಾರೆ. ಆದರೆ ಬೇರೆ ಜಾಗದಲ್ಲಿ ಬರೋದು, ಅಲ್ಲೂ ಕೂಡ ಕಡ್ಡಿ ತೂರಿಸುವ ಕೆಲಸ ಮಾಡೋದು. ಏನೋ ತುಂಬ ಬಹಳಷ್ಟು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ನಿಷ್ಠಾವಂತರಾಗಿ ಬೇಡ ಅಂದವ್ರು ಯಾರು? ಎಷ್ಟೋ ಜನ ರಸ್ತೆಗಳಲ್ಲಿ ಅತಿರೇಕವಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಸಿಗ್ನಲ್ಗಳನ್ನು ಮುರಿತಾ ಇದ್ದಾರೆ, ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ, ಕುಡಿದು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಫುಲ್ ಸ್ಟಾಪು ಬೀಳ್ತಾನೆ ಇಲ್ಲ. ಯಾಕಂದರೆ ನಿಷ್ಠಾವಂತಿಕೆಯಿಂದ ಯಾರೂ ಕೆಲಸ ಮಾಡ್ತಾ ಇಲ್ಲ. ಆದರೆ ಅಧಿಕಾರಿಗಳು, ಇದೇ RTO ಅಧಿಕಾರಿಗಳು ದೇವನಹಳ್ಳಿಯಲ್ಲಿ ಮಾಡಿರುವಂತಹ ಒಂದು ಅತಿರೇಕದ ವರ್ತನೆಗೆ ಒಂದು ಭೀಕರ ಅಪಘಾತನೇ ಸಂಭವಿಸಿ ಹೋಗಿದ್ದೀರಿ. ಲಾರಿಗಳಿಗೆ ಹೋಗೋದು, ಅಡ್ಡಗಟ್ಟಿ ನಿಲ್ಲೋದು, ನಿಲ್ಲಿಸಿ ಅಂತ ಅತಿರೇಕದಿಂದ ವರ್ತನೆ ಮಾಡೋದು, ಇದಕ್ಕೆ ಒಂದು ಭೀಕರ ಅಪಘಾತ ಸಂಭವಿಸೋಯಿತು. ಚೆಕ್ ಪೋಸ್ಟ್ಗಳಿದ್ದಾವೆ, ಚೆಕ್ ಪೋಸ್ಟಲ್ಲಿ ನಿಲ್ಲಬಹುದಾಗಿತ್ತು. ಇದೇನು ನೋಡ್ತಾ ಇದ್ದೀರಿ ನೀವು, ಹೈವೇ ರೋಡ್ ಗತೆ ಕಂಡು ಬರ್ತಾ ಇದೆ. ಚೆಕ್ ಪೋಸ್ಟ್ಗಳಿರುತ್ತೆ ಅಥವಾ ಒಂದು ತಿರುವು ಇರುತ್ತೆ, ಅಂಥ ಜಾಗದಲ್ಲಿ ನಿಂತ್ಕೊಂಡು ಮಾಡಬಹುದಾಗಿತ್ತು ಇದೆಲ್ಲವನ್ನೂ ಕೂಡ. ಆದರೆ ನೋಡಿ ಅಧಿಕಾರಿಗಳು ಎಷ್ಟೊಂದು ಅತಿರೇಕದಿಂದ ವರ್ತನೆ ಮಾಡ್ತಾರೆ ಅಂತ. ಈ ರೋಡ್ಗಳಲ್ಲಿ, ಹೈವೇಗಳಲ್ಲಿ ಸಹಜವಾಗಿ ಅತಿ ವೇಗವಾಗಿ ಹೋಗ್ತವೆ ವೆಹಿಕಲ್ಸ್ಗಳು. ಇಲ್ಲಿ ಬಂದು ನಡುವೆ ನಿಂತ್ಕೊಂಡು ಅತಿರೇಕದಿಂದ ವರ್ತನೆ ಮಾಡಿ, ನಾನ್ಸೆನ್ಸ್ಗಳ ರೀತಿಯಲ್ಲಿ ವರ್ತನೆ ಮಾಡಿ ವೆಹಿಕಲ್ಗಳನ್ನು ನಿಲ್ಲಿಸೋದಂದರೆ ಏನ್ರಿ? ತುಂಬ ವೇಗವಾಗಿ ಬರ್ತಾ ಇರುತ್ತೆ, ಇವರು ಎದುರಿಗೆ ಅಡ್ಡ ಬಂದರೆ ಆಗ ಸಹಜವಾಗಿ ಆಗೋದೇನು? ಇಮಿಡಿಯೇಟಾಗಿ ಬ್ರೇಕ್ ಹಾಕಬೇಕಾಗುತ್ತೆ, ಅಪಘಾತಗಳು ಸಂಭವಿಸುತ್ತೆ. ಇಲ್ಲಾಗಿರೋದು ಅದೇ. ಅಪಘಾತ ಆಗ್ತಾ ಇದ್ದಂತೆ ಜೀಪ್ ಸಮೇತವಾಗಿ ಎಸ್ಕೇಪ್ ಆಗಿದ್ದಾರೆ ಅಧಿಕಾರಿಗಳು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, CCTV ಫುಟೇಜ್ ಲಭ್ಯ ಆಗಿದೆ. ಯಾರಿವರು ಅಧಿಕಾರಿಗಳು ಐಡೆಂಟಿಫೈ ಆಗಬೇಕು. ಇವರ ವಿರುದ್ಧ ಒಂದು ಅಪಘಾತಕ್ಕೆ ಎಡೆ ಮಾಡಿಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕು ಇವರ ವಿರುದ್ಧ. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಟೋಲ್ಗಳ ಕಾಟಾಚಾರ, ಮತ್ತೊಂದು ಕಡೆ ಇಂತಹ ಹಣದಾಹಿಗಳು, ಯಾರ್ಯಾರು ಭ್ರಷ್ಟರು ಇದ್ದಾರೆ ಅಂಥವರಿಂದಾಗಿ ಅಪಘಾತಗಳು ಎದುರಾಗ್ತಾ ಇದೆ. ಏನ್ರಿ ಮಾಡ್ಬೇಕು ನಾವು ಅಂತ ಸಾರ್ವಜನಿಕರು ಛೀಮಾರಿ ಹಾಕ್ತಾ ಇದ್ದಾರೆ. ಕ್ಯಾಕರ್ಸ್ ಉಗಿತಾ ಇದ್ದಾರೆ ಇವ್ರ ಮುಖಕ್ಕೆ. ನಾಚಿಕೆ ಆಗಬೇಕಿಂತ ಅಧಿಕಾರಿಗಳಿಗೆ. ನೋಡ್ತಾ ಇದ್ದೀರಿ ನೀವು, ಜನಸಾಮಾನ್ಯರು ಯಾರಾದರೂ ಬಂದು ರಸ್ತೆಯಲ್ಲಿ ಈ ರೀತಿ ವೆಹಿಕಲ್ ನಿಲ್ಲಿಸಿದ್ರೆ ಜನ ಮೆಟ್ಟಲು ಹೊಡಿತಾರೆ. ಅಧಿಕಾರಿಗಳೇನ್ರಿ ಇವರು? ಇವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತಂದ ಮೇಲೆ ಜನಸಾಮಾನ್ಯರಿಗೆ ಆ ಕಾಮನ್ ಸೆನ್ಸ್ ಬರೋದು ಎಲ್ಲಿಂದ? ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಬಂದು ವೆಹಿಕಲ್ನ ರೋಡಲ್ಲಿ ನಿಲ್ಲಿಸಿ ಎಲ್ಲ ವೆಹಿಕಲ್ಗಳನ್ನು ನಿಲ್ಲಿಸೋದಕ್ಕೆ ಮುಂದಾಗ್ತಾರೆ. ಇದೇ ವೇಳೆ ಅಪಘಾತ ಎದುರಾಗುತ್ತೆ. ಅಪಘಾತ ಆಗ್ತಾ ಇದ್ದಂತೆ ಅಲ್ಲಿಂದ ಕಳ್ಳರು ಇರ್ತಾರಲ್ಲ, ಏನೋ ಕಳ್ಳತನ ಮಾಡಕ್ಕೆ ಬಂದಿರುವಂಥ ಕಳ್ಳರೇನಿರ್ತಾರೆ, ಆ ಕಳ್ಳರ ರೀತಿಯಲ್ಲಿ ಈ ಅಧಿಕಾರಿಗಳು, ಅದು ಕೂಡ ಯೂನಿಫಾರ್ಮ್ ಹಾಕ್ಕೊಂಡಿರೋ ಅಧಿಕಾರಿಗಳು ಅಲ್ಲಿಂದ ಓಡ್ ಹೋಗಿದ್ದಾರೆ. ಇವರು ಕಳ್ಳರೇ ಅಲ್ವಾ? ಹಾಗಾದರೆ ಈ ಪ್ರಶ್ನೆ ಸಹಜವಾಗಿ ಎದುರಾಗೋದಿಲ್ವೇ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.